ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತು ರಾಮನವಮಿ, ಎಲ್ರಿಗೂ ರಾಮನವಮಿಯ ಶುಭಾಶಯಗಳು. ಸೊ ಗೈಸ್, ಇವತ್ತು ಸ್ಪೆಷಲ್ ಏನೂ ಇಲ್ಲ, ಸುಮ್ಮನೆ ಹಂಗೆ ಜಸ್ಟ್ ಸಾರಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ತುಂಬಾ ಬಿಸಿಲಿತ್ತಲ್ವ, ಸೊ ಅದರಿಂದ ಹೋಗೋದಕ್ಕಾಗಲಿಲ್ಲ. ರಾಮನವಮಿ ಅಂದರೆ ಏನು ನೆನಪಾಗುತ್ತೆ ಅಂತಂದರೆ, ಎಲ್ರೂ ಚಿಕ್ಕ ವಯಸ್ಸಲ್ಲಿ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ರಾಮನವಮಿ ಬಂತು ಅಂದರೆ ನಮ್ಮ ಅಜ್ಜಿ ನಮ್ಮ ತಾತನ ಮನೆಯಲ್ಲಿ ಇದ್ವಿ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ತಾತನ ಮನೆಯಲ್ಲಿ ರಾಮನವಮಿಲಿ ಪಾನಕ ಮತ್ತು ಮಜ್ಜಿಗೆ, ಆಮೇಲೆ ಇನ್ನೇನು ಹೆಸರು ಬೇಳೆ ಎಲ್ಲ ಕೊಡ್ತಾರೆ. ಓಕೆನಾ, ಈಗಲೂ ಕೊಡ್ತಾರೆ. ಆಗ ನಾವು ನಮ್ಮ ತಾತ ಬಿಡ್ತಿರ್ಲಿಲ್ಲ ಎಲ್ಲಿಗೂ ಹೋಗೋದಕ್ಕೂ ಅದನ್ನೆಲ್ಲ ತೊಗೊಬರೋದಕ್ಕೆ. ಸೊ ನಾವು ಕದ್ದು ಮುಚ್ಚಿ ಹೋಗ್ಬಿಟ್ಟು ಪಾನಕ ಮಜ್ಜಿಗೆ ಅದೆಲ್ಲ ತೊಗೊಂಡು ಬರ್ತಿದ್ವಿ. ಸೊ ನಿಮ್ಮ ಮನೆಯಲ್ಲೂ ಅಥವಾ ನೀವು ಚಿಕ್ಕ ವಯಸ್ಸಿದ್ದಾಗ ಚೈಲ್ಡ್ಹುಡ್ಡಲ್ಲಿ ಇದೇ ರೀತಿ ಅದನ್ನು ಮೆಮರೀಸ್ ಇದೆಯಾ, ನೀವು ಇದೇ ರೀತಿ ಮಾಡ್ತಿದ್ರಾ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ, ಬ್ಲೌಸ್ ಸ್ಟಿಚಿಂಗ್ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಕ್ವಾರೀಸ್, ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ಸೊ ಇವಾಗ ಸ್ಟಿಚಿಂಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ಟಿಚಿಂಗ್ ವಿಡಿಯೋದಲ್ಲೂ ನೀವು ನೋಡಿಬಿಟ್ಟು ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ನನಗೆ ತಿಳಿಸ್ಬೋದು. ಸೊ ಜಸ್ಟ್ ಇದೊಂದು ಸ್ಮಾಲ್ ವ್ಲಾಗ್, ಇದರಲ್ಲೇನು ಇನ್ಫಾರ್ಮೇಷನ್ ಇಲ್ಲ ಗೈಸ್. ನೋಡೋಣ, ಇದು ನನಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಚಿಕ್ಕದಾಗಿರೋದ್ರಿಂದ. ಸೊ ಸಂಜೆ ಎಲ್ಲಾದರೂ ಹೊರಗಡೆ ಹೋಗಬೇಕು. ಸೊ ಹೊರಗಡೆ ಹೋದರೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್. ನಾವಿವಾಗ ಬಂದಿರೋದು ಹೊರಗಡೆ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಮನೆಯಲ್ಲಿ ವಾಶ್ರೂಮ್ ಅರ್ಜೆಂಟ್ ಆಗೋದಿದೆ, ಎಲ್ಲರೂ ಹೊರಗಡೆ ಬಂದಾಗ ಮಾತ್ರ ವಾಶ್ರೂಮ್ ಅರ್ಜೆಂಟ್ ಆಗುತ್ತೆ. ಸೊ ನನಗೆ ಯಾವಾಗಲಾದರೂ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇಲ್ಲಿಗೆ ಬರ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಹೋಳಿಗೆ ಮನೆ. ಎಲ್ಲೋಗ್ತೀವಿ ಸೋರ್ಜ್, ಇಲ್ಲೆಲ್ಲೂ ಹೋಗೋಂಗಿಲ್ಲ, ಫೈನ್ ಹಾಕ್ತಾರೆ. ಸೊ ಗೈಸ್ ನೋಡಿ, ಇವನೇ ವಾಶ್ರೂಮ್ ಅಂತ ರೋಡಲ್ಲಿ ಹೋಗೋದು. ಇಡೀ ಗೈಸ್, ಅವ್ರು ವಾಶ್ರೂಮ್ ಕೂಡ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಏನು